ದೇವರ ಕೋಣೆ ಅಂತ ಒಂದು ಕಟ್ತೀವಿ. ಎಲ್ಲ ದೇವರ ಫೋಟೋನ ತಗೊಂಡೋಗ್ಬಿಟ್ಟು ದೇವ್ರ ಮನೆಯಲ್ಲಿ ನೇತಾಕ್ತೀವಿ ಫೋಟೋಗಳನ್ನು. ಪೂಜೆ ಮಾಡೋರು ಯಾರು? ಒಂದ ಮನೆಯಲ್ಲಿ ಅಮ್ಮ ಅಥವಾ ಅಪ್ಪ ಅಥವಾ ಹೆಂಡತಿ. ನಾವು ಲಾಟ್ಲಕ್ಪತಿಗಳು, ನಮಗೆ ಟೈಮ್ ಇಲ್ಲ. ಸ್ನಾನ ಮಾಡಿ ಒಂದು ಸತಿ ಕೈ ಮುಗಿ ಅಂತ ಹೇಳಿದ್ರೆ ಕೂಡ ದೇವರ ಹತ್ರ ಹೋಗೋದಿಲ್ಲ ನಾವು. ದೇವರನ್ನ ಸಡ್ಡೆ ಮಾಡದೇ ಇದ್ದವ್ರಿಗೆ ದೇವರು ಯಾಕೆ ನಮ್ಮನ್ನು ಸಡ್ಡೆ ಮಾಡ್ತಾನ? ದೇವರ ಮೇಲೆ ನಮಗೆ ನಿಗಾ ಇಲ್ಲದೆ ಇದ್ಮೇಲೆ ದೇವರಿಗೆ ಯಾಕೆ ನಮ್ಮ ಮೇಲೆ ನಿಗಾ ಬರುತ್ತೆ? ಹಂಗ ಗುರಿ ಮೇಲೆ ನಿಮಗೆ ನಿಗಾ ಇಲ್ಲದೆ ಇದ್ಮೇಲೆ ಗುರಿ ಯಾತಕ್ಕೆ ನಿಮ್ಮನ್ನು ನೋಡುತ್ತೆ? ನೀವು ಗುರಿನ ನಿಗಾ ಮಾಡಬೇಕು. ನಿಮಗೆ ಗುರಿ ಸಕ್ಸಸ್ ಆಗಬೇಕು. ನಾನಲ್ಲಿ ಅಂಟಿಸಿದ್ದೀನಿ ಅಂತ ಅನ್ನೋ ಪ್ರಜ್ಞೆ ನಿಮಗಿರಬೇಕು. ಗಾಡಿನಲ್ಲಿ 24ನೇ ಕ್ಲಾಸು 88ನೇ ರೋಡ್ನಲ್ಲಿ ಹೋಗುವಾಗ ಸುಬ್ರಹ್ಮಣ್ಯ ದೇವಸ್ಥಾನ, ಈಶ್ವರನ ದೇವಸ್ಥಾನ, ಗೋಪುರ ನೀವು ತಲೆಗೆ ಹಾಕೊಳ್ಳೋದೇ ಇಲ್ಲ. ರಸ್ತೆಯಲ್ಲಿ ಹೋಗುವಾಗ ಆ ಗೋಪುರ ಕಂಡಿದ ತಕ್ಷಣ ನೋಡದೆ ಹೋಗಲ್ಲ. ನೀವು ಗೋಪುರನ ಒಂದ್ಸತಿ ನೋಡ್ತೀರಾ ಅಂದರೆ ನೀವು ಭಗವಂತನಿಗೆ ಬೆಲೆ ಕೊಟ್ಟಿರೋದ್ರಿಂದ ಒಂದು ಚೂರು ಎಳ್ಳಷ್ಟು ಅದು ಕಂಡ್ರೆ ಕೂಡ ಪರಿಪೂರ್ಣವಾಗಿ ಒಂದ್ಸತಿ ನೋಡಿ ಅದಕ್ಕೆ ನಮಸ್ಕರಿಸ್ತೀವಿ. ಹಂಗೆ ಡ್ರೀಮ್ ಬೋರ್ಡ್, ವಿಷನ್ ಕಾರ್ಡ್, ಇದಕ್ಕೆ ನೀವು ಮರ್ಯಾದೆ ಕೊಡಬೇಕು. ಕತ್ತಲ್ಲಿ ಹೆಂಗಸು ತಾಲಿ ಕಟ್ಟಿಸ್ಕೊಂಡಿದ್ದಾಳೆ. ತಾಲಿ ಅನ್ನೋದೇನು? ಒಂದು ಅವಳಿಗೆ ಗುರುತು. ಬೇರೆ ಗಂಡಸರನ್ನ ಬೇರೆ ಭಾವನೆಯಲ್ಲಿ ನೋಡಬಾರದು, ನನಗೆ ಬೇಲಿ ಹಾಕಿದ್ದಾರೆ. ಇನ್ನೊಂದು ಗಂಡಸರಿಗೆ ಗುರುತು. ಈ ಹೆಂಗಸು ಬೇರೆಯವಳು, ಸಂಬಂಧಪಟ್ಟವಳು, ಇವಳನ್ನ ಕಣ್ಣೆತ್ತಿ ತಪ್ಪಾದ ರೀತಿಯಲ್ಲಿ ನಾನು ನೋಡಬಾರದು ಸೂಚನೆ. ಕಾಲಲ್ಲಿ ಮೆಟ್ಟಿ ಹೆಂಗಸಿಗೆ ಮದುವೆ ಆಗಿದೆ ಅಂತನೋ ಕಾಶನ್ ಕೊಡತ್ತೆ. ಕಾಲಿಗೆ ಮೆಟ್ಟಿ ಹೆಂಗಸಿಗೂ ಗಾರ್ಡು, ಗಂಡಸಿಗೂ ಗಾರ್ಡು. ಯಾವ ಹೆಂಗಸು ಬಂದರೂ ಕೂಡ ಫಸ್ಟ್ ನಾವು ಕತ್ತಲ್ಲಿ ಸರ ಇದೆ ಯಾಕೆ ನೋಡ್ತೀವಿ? ತಾಲಿ, ಕರುಮಣಿ ಸರ. ಮೊದಲೆಲ್ಲ ಒಳಗಡೆ ಹಾಕೊಳ್ಳೋರು ಭವ್ಯವಾಗಿ, ಈಗ ಹೊರಗೆ ತೆಗೆದು ಬಿಡ್ತಾರೆ. ತಾಲಿಯನ್ನು ಹೊರಗಡೆ ಹಾಕೋತಾರೆ. ಬಿಡಿ, ಸ್ವಲ್ಪ ಭಯ ಬಂದಿದೆ. ಸರಗಳ ಕಳ್ಳರು ಅವ್ರನ್ನ ನೋಡಿ ಭಯ ಬಂದಿರೋದಕ್ಕೆ ಒಳಗೆ ಹಾಕೋತಾರೆ ಈಗ. ಸೊ ನೋಡಿದ್ರೆ ಮಾತ್ರ ಫಸ್ಟ್ ಪದಾರ್ಥಕ್ಕೆ ನೀವು ಬೆಲೆ ಕೊಡಬೇಕು, ಮರ್ಯಾದೆ ಕೊಡಬೇಕು. ಆ ಮರ್ಯಾದೆ ನಿಮ್ಮ ತಲೆ ಒಳಗಡೆ ರೆಕಾರ್ಡ್ ಆದ್ರೆ ಮಾತ್ರ ಅದು ಏನು ಮಾತಾಡುತ್ತೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ, ಇಲ್ಲದ್ರೆ ಮಾಡೋದಿಲ್ಲ. ಹಿರಿಕರನ್ನ ನೋಡಿದ್ರೆ ಕಾಲು ಮುಟ್ಟಿ ನಮಸ್ಕಾರ ಮಾಡುವಂತ ಮನೆಯಲ್ಲಿ ಹೇಳಿಕೊಟ್ಟಿದ್ದಾರೆ. ತಲೆಯಲ್ಲಿ ರೆಕಾರ್ಡ್ ಆಗಿದೆ. ಯಾರು ಹಿರಿಯರನ್ನು ನೋಡಿದ್ರೆ ನಮಗೆ ಗೊತ್ತಿಲ್ಲ ಕಾಲಲ್ಲಿ ಬೀಳ್ತೀವಿ. ಹಿರಿಯರಿಗೆ ಮರ್ಯಾದೆ ಕೊಟ್ಟರೆ ಮಾತ್ರ ಕಾಲಲ್ಲಿ ಬೀಳೋದು. ಹಿರಿಯರಿಗೆ ಮರ್ಯಾದೆ ಕೊಡದಿದ್ರೆ ಕಾಲಿಗೆ ಹಾಕ್ಬಿಡ್ತೀವಿ, ನೋಡದಿದ್ರೆ ಹೊಟ್ಟೋಗ್ತೀವಿ. ನಿಮ್ಮ ಗುರಿಗೆ ನೀವು ಮರ್ಯಾದೆ ಕೊಡಬೇಕು, ಗುರಿಯನ್ನು ನೀವು ಪ್ರೀತಿಸಬೇಕು. ಆವಾಗ ಮಾತ್ರ ಗುರಿ ನಿಮ್ಮ ಜೊತೆಗೆ ಸೇರುತ್ತೆ, ಇಲ್ಲದ್ರೆ ಗುರಿ ಸೇರಲ್ಲ. ಎರಡು ಕೈ ಸೇರಿದ್ರೇ ಚಪ್ಪಾಳೆ. ಭಗವಂತ ಯಾವಾಗಲೂ ನಿಮಗೇನು ಮಾಡೋದಿಲ್ಲ, ನೀವು ಭಗವಂತನ ಜೊತೆ ಕೈ ಜೋಡಿಸ್ಬೇಕು. ಭಗವಂತನಿಗೆ ನಿಮ್ಮನ್ನು ಕಟ್ಟಿಕೊಂಡು ಏನ್ ಬೇಕಾಗಿದೆ? ಕೋಟಾನು ಕೋಟಿ ಜನಗಳಿದ್ದಾರೆ ಲೋಕದಲ್ಲಿ. ಮಗು ಹತ್ತರ ಮಾತ್ರ ಅಮ್ಮ ಎದೆ ಹಾಲು ಕೊಡ್ತಾಳೆ. ಮಗು ಅಳದೆ ಮಲಗಿತ್ತು ಅಂತಂದ್ರೆ ತಿರುಗಿ ನೋಡಲ್ಲ, ಕೆಲಸ ಮಾಡ್ತಾನೆ ಇರ್ತಾಳೆ ಅಮ್ಮ. ಯಾವ ಮಗು ಅಳತ್ತೆ ಅದಕ್ಕೆ ಹಾಲು. ಹಂಗೆ ನೀವು ಹತ್ತರ ಮಾತ್ರ ನಿಮ್ಮ ಗುರಿಯನ್ನು ನೀವು ಮುಟ್ಟಕ್ಕೆ ಸಾಧ್ಯ. ನೀವು ಪ್ರೀತಿಸಿದ್ರೆ ಮಾತ್ರ ನಿಮ್ಮ ಗುರಿಯನ್ನು ನೀವು ಮುಟ್ಟಿಸಕ್ಕೆ ಸಾಧ್ಯ. ಗುರಿ ಮೇಲೆ ಆಸಕ್ತಿ ಬೇಕು, ನಿಮಗೆ ಮರ್ಯಾದೆ ಬೇಕು, ಪ್ರೇಮೆ ಬೇಕು. ಇದೆಲ್ಲ ಇದ್ದರೆ ಮಾತ್ರ ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ. ಮೆಂಟಲ್